ಫಸ್ಟ್ ಆಫ್ ಆಲ್ ಕಿಡಪ್ಪ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲೊಕೇಶನ್. ರವಿ ಸರ್, ಥ್ಯಾಂಕ್ ಯು ಸರ್. ಸಿನಿಮಾ ನೀವೆಲ್ಲ ಟೀಸರ್ ನೋಡಿದ್ದೀರಾ. ನಾನು ಫಸ್ಟ್ ಟೈಮ್ ಟೀಸರ್ ನೋಡಿದ್ದು. ನನಗಂತೂ ಇಷ್ಟ ಆಯ್ತು. ಐ ಹೋಪ್ ಆಲ್ ಆಫ್ ಯು ಲೈಕ್. ಇನ್ನ ಕತೆ ಬಗ್ಗೆ ಅವ್ರು ಹೇಳಿದ್ದಾರೆ ಎಲ್ಲರೂ. ಸೊ ಒಂದು ದೊಡ್ಡ ಮಟ್ಟಿಗೆ ರಿಲೀಸ್ ಮಾಡಬೇಕು ಅಂತ ಸಿನಿಮಾನ ಪ್ಲಾನ್ ಮಾಡ್ತಾ ಇದ್ದೀವಿ. ಅಂಡ್ ಅದಕ್ಕೆ ಏನೇನು ಬೇಕೋ ನಮ್ಮ ಪ್ರೊಡ್ಯೂಸರ್ ಮಾಡ್ತಾ ಇದ್ದಾರೆ. ಸೊ ವಿ ಆರ್ ಹಿಯರ್ ಟು ಸಪೋರ್ಟ್ ಹರ್ ಅಂಡ್ ದ ಎಂಟೈರ್ ಟೀಮ್. ಅಂಡ್ ನಿಮ್ಮ ಒಂದು ಸಪೋರ್ಟ್ ಮತ್ತೆ ಎನ್ಕರೇಜ್ಮೆಂಟ್ ನಮ್ಮ ಟೀಮ್ಗೆ ಇರಲಿ. ಥ್ಯಾಂಕ್ ಯು. ಪ್ರತಿಯೊಂದು ಸಿನಿಮಾನು ಒಂಥರ ಕರೆಕ್ಟ್ ಹೌದು 100% ಸರ್. ಇಟ್ ಇಸ್ ಆಲ್ವೇಸ್ ಹೋಪ್ ಅಲ್ವಾ. ಎಂಡ್ ಆಫ್ ದ ಡೇ ನಾವು ಯಾವುದೇ ಸಿನಿಮಾ ಶುರು ಮಾಡಿದ್ರೆ ಅದು ಒಂದು ಮಟ್ಟಕ್ಕೆ ರೀಚ್ ಆಗಬೇಕು, ಸಕ್ಸಸ್ ಕಾಣಬೇಕು ಅಂತ ಮಾಡ್ತೀವಿ. ಬಟ್ ಎಲ್ಲ ಕೂಡ ಬರ್ಬೇಕು ಅದಕ್ಕೆ. ನಾಟ್ ಜಸ್ಟ್ ವರ್ಕ್ ಹಿ ಡಸ್, ಬಟ್ ಸಿನಿಮಾ ಮುಗಿದ ಮೇಲೆ ಅದನ್ನ ಯಾವ ತರ ಪ್ರಚಾರ ಮಾಡಬೇಕು, ಮಾರ್ಕೆಟಿಂಗ್ ಯಾವ ತರ ಮಾಡಬೇಕು, ಯಾವ ತರ ರಿಲೀಸ್ ಮಾಡಬೇಕು, ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ತುಂಬಾ ಟೈಮ್ ಹಲವಾರು ಸಿನಿಮಾಗಳು ಆ ಕಾರಣದಿಂದ ಸೋಲುತ್ತೆ, ಬಿಕಾಸ್ ಅಪ್ರೋಚ್ ಸರಿಗಿಲ್ಲ ರಿಲೀಸ್ ಮೆಥಡ್. ಸೊ ಈ ಸಿನಿಮಾ ಹಂಗಾಗಲ್ಲ ಅಂತ ಐ ಆಮ್ ಹೋಪಿಂಗ್ ದಟ್ ಇಟ್ ರಿಯಲಿ ಇಟ್ಸ್ ಬಿಗ್ ಅಂಡ್ ಮೇಕ್ಸ್ ಬಿಗ್ ನಾಯ್ಸ್. ಅಲ್ಲ ಅದು ದಟ್ಸ್ ಓನ್ ಕಾನ್ಫಿಡೆನ್ಸ್ ಐ ಹ್ಯಾವ್ ಸರ್. ಯಾಕಂದ್ರೆ ನಮ್ಮ ಲಕ್ಷ್ಮೀ ಮೇಡಮ್ ಅವರು ನಾನು ಸಿನಿಮಾ ಶುರು ಮಾಡೋಕ್ಕಿಂತ ಮುಂಚೆ ಅದೇ ಹೇಳಿದ್ರು, ಮೇಡಮ್ ಸಿನಿಮಾ ಮುಗಿಸ್ಬಿಡ್ತೀವಿ, ಸಿನಿಮಾ ಆದ್ಮೇಲೆ ಆಟ ಶುರು ಆಗುತ್ತೆ. ಯಾಕಂದ್ರೆ ಪಬ್ಲಿಸಿಟಿ ಪ್ರಮೋಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಟುಡೇಸ್ ವರ್ಲ್ಡ್. ಪ್ರೇಕ್ಷಕರನ್ನ ಥಿಯೇಟರ್ ಕರ್ಕೊಂಡ್ ಬರ್ಬೇಕು ಅಂದ್ರೆ ಎಷ್ಟು ಕಷ್ಟ ಅಂತ ನಮ್ಗೆಲ್ಲರಿಗೂ ಗೊತ್ತು. ಸೊ ಅದಕ್ಕೆ ಏನೇನು ಬೇಕೋ ಅದಕ್ಕೆಲ್ಲ ಮಾಡಕ್ ರೆಡಿ ಇದೀವಿ. ಅಂಡ್ ಅದೇ ನಿಮ್ಮ ಬೆಂಬಲ ಮತ್ತೆ ನಿಮ್ ಸಪೋರ್ಟ್ ಹೋಗುತ್ತೆ. ಹೌದು, ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅದು ಇವ್ರು ಕೇಳೋದು ಸರ್. ಬಂದಾಗೆಲ್ಲ ಬರೀ ಕಾಫಿ ತರ್ತಾರೆ. ಬಟ್ ಐಮ್ ಹ್ಯಾಪಿ ಬಿಕಾಸ್ ತುಂಬಾನೇ ಒಂದು ಎಲ್ಲ ಸಿನಿಮಾ ಹೇಳ್ತಾರೆ ಡಿಫ್ರೆಂಟ್ ಆಗಿದೆ ಸಿನಿಮಾ, ಇದು ವಿಭಿನ್ನವಾಗಿದೆ ಅಂತ. ನಿಜಕ್ಕೂ ಈ ಒಂದು ಕಾನ್ಸೆಪ್ಟ್ ನಾನು ಎಲ್ಲೂ ಕೇಳಿರ್ಲಿಲ್ಲ. ನಾನು ಕೇಳಿದಾಗ ಐ ವಾಸ್ ವೆರಿ ಹ್ಯಾಪಿ. ಅಂಡ್ ಪ್ರಭಾಕರ್ ಸರ್ ನರೇಟ್ ಮಾಡಿದಾಗ ನಾನು ಅನ್ಕೊಂಡೆ ಸರ್ ಅದೇ ಹೇಳಿದೆ, ಸಮಥಿಂಗ್ ಯೂನಿಕ್ ಹ್ಯಾಸ್ ಟು ಕಮ್ ಆನ್ ಸ್ಕ್ರೀನ್. ಯಾಕಂದ್ರೆ ಜನ ಎಲ್ಲಾ ರೀತಿ ಸಿನಿಮಾಗಳು ನೋಡ್ತಾ ಇದಾರೆ. ಮನೆ ಕೂತ್ಕೊಂಡಿದ್ದಾರೆ, ಬರೀ ಒಂದು ರಿಮೋಟ್ ಇಂದ ಯು ಕ್ಯಾನ್ ವಾಚ್ ವರ್ಲ್ಡ್ ಸಿನಿಮಾ ಟುಡೇ. ಸೊ ವಾಟ್ ಇಸ್ ಅ ಯೂನಿಕ್ ಥಿಂಗ್ ದಟ್ ಯು ಕ್ಯಾನ್ ಬ್ರಿಂಗ್ ಆನ್ ಸ್ಕ್ರೀನ್ ಅನ್ನೋದಕ್ಕೆ ಆ ಕೋಡ್ ವರ್ಲ್ಡ್ ಇದೆಯಲ್ಲ, ಆ ಥರದ ಹಲವಾರು ತುಂಬಾ ಇದೆ ಸಿನಿಮಾ ಅಲ್ಲಿ. ಸೊ ಮುಂದಕ್ಕೆ ಹೋಗ್ತಾ ನೀವು ನೋಡ್ತೀರಾ, ಟ್ರೇಲರ್ ಆಗುತ್ತೆ, ಅಫ್ಕೋರ್ಸ್ ಸಿನಿಮಾ ನೋಡೋದು ಗೊತ್ತಾಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.